ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವಿದ್ದೀವಿ ಉಡುಪಿಯ ಕುದ್ರು ನೆಸ್ಟ್ ಗೆಸ್ಟ್ ಹೌಸ್ ಅಲ್ಲಿ. ಇವಾಗ ನಾವು ಹೋಗ್ತಿರೋದು ಕುದ್ರು ನೆಸ್ಟಿಗೆ. ಉಡುಪಿಯಲ್ಲಿ ಕುದ್ರು ನೆಸ್ಟ್ ತುಂಬ ಫೇಮಸ್ಸು, ಯಾಕಂದರೆ ಸುಮಾರು ಸೆಲೆಬ್ರಿಟೀಸ್ಗಳು ಇಲ್ಲಿಗೆ ಬಂದು ಹೋಗ್ತಾರೆ. ರೀಸೆಂಟಾಗಿ ರಮೇಶ್ ಅರವಿಂದ್ ಸರ್ ಬಂದರು, ಆವಾಗಲೇ ಸಾಕಷ್ಟು ಜನರಿಗೆ ಇದು ತುಂಬ ಪರಿಚಯ ಆಯಿತು ಅಂತಲೇ ಹೇಳ್ಬೋದು. ಕುದ್ರು ನೆಸ್ಟ್ ನಮ್ಮ ಫೋಕಸ್ ರಾಘು ಅವ್ರದ್ದು. ಅವರು ತುಂಬ ಫೋಟೋಗ್ರಫಿಯಲ್ಲಿ ತುಂಬ ದೊಡ್ಡ ಹೆಸರು ಮಾಡಿರೋರು. ಅವರ ಸಾರಥ್ಯದಲ್ಲಿ ನಡೆಯುವಂಥ ಒಂದು ಈ ಕುದ್ರು ನೆಸ್ಟ್ ಹೋಮ್ ಸ್ಟೇಗೆ ನಾವು ಇವಾಗ ಹೋಗ್ತಾ ಇದ್ದೇವೆ. ಕುದ್ರು ನೆಸ್ಟಲ್ಲಿ ಬಂದಿದ್ದೀವಿ. ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ. ಈಗ ನಾವು ಲೊಕೇಶನ್ ಕೂಡ ಚೇಂಜ್ ಮಾಡಿದ್ದೀವಿ, ಬಟ್ಟೆ ಕೂಡ ಚೇಂಜ್ ಮಾಡಿದ್ದೀವಿ, ಎಲ್ಲ ರೆಡಿ ಆಗ್ತದೆ. ರಕ್ಷಿತ್ ಅವ್ರ ಯಾವ ಎಕ್ಸ್ಪೆಕ್ಟೇಷನ್ ಇದೆ ಇಲ್ಲಿ? ಸಡನ್ ಕೇಂಡ ಬಂದ್ರೆ ಅಪ್ಪಜಿ ಚೂರು ಟೈಮ್ ಕೊರಡು. ಯಾವ ಎಕ್ಸ್ಪೆಕ್ಟೇಷನ್ ಇದೆ? 1 2 3 ಬೆಂಕಿ ಬರ್ತದೆ ನೋಡಿ. ಲೊಕೇಶನ್ ಅಷ್ಟೇ ಬೆಂಕಿ ಇದೆ ಅಲ್ಲ? ಲೊಕೇಶನ್ ಸೂಪರ್. ಮಾಮ್ ಟು ಬಿ ಫೋಟೋಶೂಟ್ ಎಂತಕ್ಕೆ ಬೇಕಾ? ಮಾಮ್ ಮಾತ್ರ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತಾ? ಅಪ್ಪ ನೀವು ಅಪ್ಪ ಆಗ್ತಿದ್ರು ಅಂತ ಗೊತ್ತಾಗಲಿ. ಪ್ರಜ್ಞೆ ನೋಡಿ ಫೋಟೋಶೂಟ್ ಭಯಂಕರ ಸುಸ್ತಾಗಿದ್ದಾಳೆ. ಅವಳಿಗೆ ಸುಸ್ತಾದ್ರೂ ಮಾಡ್ತಿದ್ದಾಳೆ ಅಂದರೆ ಅದು ಅವಳ ಅರ್ಬುವೆ ಫೋಟೋಶೂಟ್. ಮತ್ತದೊಂದು ಡ್ರೀಮ್ ನನಗೆ. ಪೋಸ್ಟ್ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಎಲ್ಲ ಕೈ ಕೊಟ್ಟಿದ್ದಾರೆ, ಅದಕ್ಕೆ ಇದಾದರೂ ಮಾಡುವ ಅಂತೇಳಿ. ನಮ್ಮ ರಾಘವ್ ಅವರು ಕೂಡ ಎಲ್ಲ ಕ್ಯಾಮ್ರಾ ಕೂಡ ಸೆಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನೇನಿದ್ರು ಆ್ಯಕ್ಷನ್ ಅನ್ನಬೇಕು, ನಾವು ಫೋಟೋಶೂಟಿಗೆ ರೆಡಿ ಆಗಬೇಕು. ರೆಡಿ 1 2 3 ಆಗ್ತಿಲ್ಲ ಹೇಳು. ಕುದ್ರು ನೆಸ್ಟ್ ಇವನೆಲ್ಲಿ ಬಂದು ಕುದುರೆ ಬೀಚಿಗೆ ಬಂದಿದ್ದಾವೆ. ಕುದ್ರು ಓಕೆ, ಕುದ್ರು ರೆಸಾರ್ಟಿಗೆ ಬಂದಿದ್ದೇವೆ. ಇವತ್ತು ಫೋಟೋಶಾಪ್ ಅಲ್ಲ, ಯಾವುದು ಪ್ರೀಮಿಯಂ ಫೋಟೋಶೂಟ್ ಅಣ್ಣ ಅತ್ತಿಗೆ ಫೋಟೋಶೂಟ್ ನೋಡಿ. ವರ್ಷಗಳು MM ಅಂದ್ರೆ ಅಂತ ಹೇಳಿ ನೋಡಿ ಎಷ್ಟು ಕೇರ್ ಮಾಡ್ತಾರೆ ಹೆಂಡ್ತಿನ. ಒಬ್ಳು ಮೇಕಪ್ ಆರ್ಟಿಸ್ಟ್ ವೃತ್ತಿ, ಮತ್ತೊಬ್ಬ ಅದೇ ವೃತ್ತಿಯಲ್ಲಿರೋ ಒಂದು ಹುಡುಗಿ, ಇದು ಬೇರೆ ವೃತ್ತಿ. ಆ ವೃತ್ತಿಗೆ ಸಪೋರ್ಟ್ ಮಾಡೋ ಥರ ಆ ಹೆಂಡ್ತಿನ ಅಷ್ಟು ಉಯ್ಯಾಲೆಯಲ್ಲಿ ಕೂತ್ಕೊಳಿಸಿ ಅವಳನ್ನ ರೆಸ್ಟ್ ಮಾಡಿಸಿ ತೂಗಿಸ್ತಾ ಇರೋದು. ಗಂಡ ಅಂದರೆ ಅಮ್ಮವ್ರ ಗಂಡ ಅಂತಲೇ ಹೇಳ್ಬೋದು. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ರಕ್ಷಿತ್ ಜೋಗಿ ಅವರಿದ್ದಾರೆ. ಎಂಥದ್ದು ಅವರೇ ಹೇಳುದ ಮಾಡಿ ಮಾಡಿ ವಿಡಿಯೋ. ಅವ್ರು ಎಷ್ಟು ಫೋಟೋ ತೆಗಿತಾರ? ಹಾಂ, ಕಪಲ್ಸು. ಹೆಲ್ಪಿಗೆ ಅಂತ ಕರ್ಕೊಂಡು ಬಂದದ್ದು. ನಮ್ಮಕ್ಕಿಂತ ಜಾಸ್ತಿ ಇವರಿಬ್ಬರು ಫೋಟೋ ತೆಗೆದಿದ್ದಾರೆ. ನನ್ನ ಗಂಡ ಒಂದು ಕ್ಯಾಮ್ರಾ ಕೊಡ್ಲಿಕ್ಕೆ ಅವರಿಗೆ. ಯಾವ ಪೋಕಾಲ ಮಾರಿವ್ರದ್ದು ಲವ್ ಹಾರ್ಟ್ ಒಳಗಡೆ. ಇದಾಕು ಬೀಸನಿಗೆ ಹೊಡಿ.
ನೋಡಿ, ಇದು ಗರ್ಲ್ ಫ್ರೆಂಡ್, ಇದು ಬಾಯ್ ಫ್ರೆಂಡ್. ಇಡೀ ದಿನ ಫೋಟೋಶೂಟ್. ಎಷ್ಟು ಫೋಟೋ ತೆಗ್ದಿದ್ದಾರೆ ಅಂದ್ರೆ ಅದು ಸ್ಟೋರೇಜೇ ಫುಲ್ ಆಗಿದೆ. ಅದನ್ನ ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ. ಅಲ್ಲ ಮಂಜಲ್ ಕಲರ್ ಡ್ರೆಸ್ ಹಾಕಿದಾನಲ್ಲ ಅವ. ಈಗ ಇಲ್ಲೊಂದು ಯಾವುದೊಂದು ಗಾಡಿ ಇಟ್ಕೊಂಡು ಪೋಸ್ ಕೊಡ್ತುಂಟು. ಅದಕ್ಕೆ ತಕ್ಕ ಇದು ಫೋಟೋ ತೆಗಿಲಿಕ್ಕೆ ಎಲ್ಲಿದ್ಯಾ? ಇಲ್ಲಿದ್ದಾನೆ. ನಾನು ಮೇಲೆ ಹುಡುಕುದ, ನೀನು ಕೆಳಗಿದ್ದಿ, ಕಾಣುದಿಲ್ಲ. ನಾವೊಂದು ಮಾಮ್ ಟು ಬಿದ್ದೊಂದು ಫೋಟೋಶೂಟ್, ಮೆಟರ್ನಿಟಿ ಫೋಟೋಶೂಟ್ ಅಂತ ಮಾಡೋದು. ಇವರೆಂತಕ್ಕೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಫೋಟೋ ತೆಗ್ದಿದ್ದಾನೆ ದೇವರೇ. ಎಂತಕ್ಕೆ ಮಾಡೋದು ಆ್ಯಕ್ಚುಲಿ? ಅದು ಫ್ರೆಂಡ್ಶಿಪ್ ಬಾಂಡಿಂಗ್, ಕಸಿನ್ಸ್. ಅಲ್ಲ, ಫೋಟೋ ಎಂತಕ್ಕೆ ತೆಗಿಯೋದು? ಇವೊಂದು ಫೋಟೋ ಅವನ್ ತೆಗೀದು, ಅವನ ಫೋಟೋ ಇವನ್ ತೆಗೀದು. ನಾವು ಹೇಳಿಕೆ ಸಹ ಅವ್ರು ಮಾಡ್ಲಿಕ್ಕೆ ಸಹ ಸರಿ ಉಂಟು. ನೋಡಿ, ಈಗ ವಿಡಿಯೋ ಹತ್ರ ಹೋಗುವಾಗ ಕೈ ಅವನದು ಮೆಲ್ಲ ಅಲ್ಲಿ. ರಿಯಲ್ ಫ್ರೆಂಡ್ಶಿಪ್ ಆದ್ರೆ ಇಷ್ಟು ದೂರ ಯಾಕೆ ನೀವು ಕೂರಿರ್ಬೇಕು? ನಾಚಿಕೆ ಯಾಕೆ? ನಾಚಿಕೆ ಯಾಕೆ ನಿಮಗೆ? ಎಷ್ಟು ಸರಿ ಇಲ್ಲವಾ, ಕಾರ್ತಿಕ್ ಸರಿ ಇಲ್ವಾ ಗೊತ್ತಿಲ್ಲ ಮಾರೆ. ಇವರೊಂದು ಎಂತೆಂತ ನಂಗಂತೂ ಅರ್ಥವೇ ಆಗುದಿಲ್ಲ. ಇವಳು ಕಾಣ್ಬಾರ್ದಾ? ಇವಳು ಕಾಣ್ಬಾರ್ದಲ್ಲ? ಅವ್ಯಾಕೆ ಹಂಗೆ ತೆಗ್ದದ್ದು ಅತಿಗೆ? ಹಾಗೆ ಕಾಲರ್ ಕಾಣ್ತಿತ್ತು ಅದಕ್ಕೆ. ಸೀರಿಯಸ್ ಅಲ್ಲ, ಕಾಮಿಡಿ ಲುಕ್. ಇದು ಶೃಂಗಾರ ಲುಕ್. ಶೃಂಗಾರ ಇದೇ ಈ ಬಂಜಿನ ಹೇಗೆ ಅನಿಸಿತು ನಿಮಗೆ? ಎಂತ ಅನಿಸಿತು? ಲಾಗ್ ಕಲ್ತ. ಎಸ್, ಮತ್ತೆ ಹೌದು, ನೋಡಿ ಕಲಿ ನೀನು. ಖಾಲಿ ಸ್ವಲ್ಪ. ಎಷ್ಟೊತ್ತಿಗೆ ಸಹ ಕ್ಯಾಮರಾದಲ್ಲಿ ಅವರಿದ್ರಲ್ಲಿ ಇದ್ದಾರೆ, ನಾವು ನೋಡುವ ಎಂತ ಮಾಡ್ತಾರೆ. ಅಷ್ಟಾದ್ರೂ ಮಾಡ್ತಾನಲ್ಲ. ಇನ್ನೊಬ್ಬರ ಟ್ಯಾಲೆಂಟ್ ಅನ್ನು ತುಳಿದು ಅದು ಗೊತ್ತಾಗುದಿಲ್ಲ, ಕೈಗೆ ಗೊತ್ತಾಗದ್ರೆ. ನೋಡಿ, ಚಹಾ ಉಂಟು, ಗೋಳಿ ಬಜೆ ಉಂಟು, ಆಮೇಲೆ ಬಜೆ ಗೋಳಿ ಉಂಟು. ಥ್ಯಾಂಕ್ ಯು ಕುದ್ರು. ನೆಕ್ಸ್ಟ್ ಎಲ್ಲ ಒಟ್ಟು. ಈಗ ನಿಮ್ದೊಂದು ಪೇರು, ನಂದು ಮತ್ತು ಪ್ರಜ್ಞಾಂದು ಪೇರು. ಇದೆಂತದ ಪೇರು? ಹುಡುಗ ಕೋಲಾಟ ಆಡೋದನ್ನ. ಕಾರ್ತಿಕ್ ಹೋದ, ಎಷ್ಟು ಕೊಡೋದು? ಅವರಿಬ್ಬರು ಒಟ್ಟಿಗೆ. ಇಲ್ಲಿ ಬಂದು ಸ್ಟೇ ಮಾಡಿದ್ವಿ, ಫೋಟೋಶೂಟ್ ಮಾಡಿದ್ವಿ. ನಮ್ಮ ರೂಮ್ ಹೇಗಿದೆ ಅಂತ ನೀವು ನೋಡಬೇಕಾದ್ರೆ ನಮ್ಮ ಜೊತೆ ಬನ್ನಿ. ನಮ್ಮ ರೂಮಲ್ಲಿ ಸ್ವಲ್ಪ ಮಂಗಗಳುಂಟು. ಸೈಡ್ ಹೋಗಿ ಮಂಗಗಳೆಲ್ಲ. ನಮ್ಮ ರೂಮ್ ಇದು ವಿಂಡೋ ನೋಡಿ. ಹುಡುಗಿ ದೇವತರ ಅವಳೆ ನೋಡಿ, ನಮ್ಮ ರೂಮ್ ಎದುರುಗಡೆನೆ ನದಿ ಇದೆ. ಮತ್ತೆ ಒಳಗಡೆ ಬನ್ನಿ, ಇಲ್ಲಿ ನೋಡಿ ಸನ್ ರೂಫ್ ಇದೆ. ಇಲ್ಲಿಂದ ಈಗ ಹೋಗ್ಲಿಕ್ಕೆ ಮನ್ಸಿಲ್ದಾಗ ಆಗಿದೆ. ಹೌದು, ಇದೆಲ್ಲ ನೋಡಿ ಅಂತೆ ಹಳ್ಳಿ ಸೊಬಗು. ಇದಕ್ಕೆಂತ ತಟ್ಟಿ ಮನೆ. ಸಣ್ಣ ಕಿಕ್ಕಡಿ ಅಲ್ಲಂತೆ, ಸಣ್ಣ ಸ್ಲ್ಯಾಪ್ಡ್ ಅಂತೆ.
ಸಂದೆಕ್ಕಡು. ಇದು ನೋಡಿ ಲೊಕೇಶನ್, ಇದು ನೋಡಿ, ಇದು ನೈಟ್ ಚೆನ್ನಾಗಿ ಕಾಣಿಸುತ್ತೆ ಅಂತೆ. ಮತ್ತೆ ನೈಟ್ ವ್ಯೂ ಅಲ್ಲಿ ಹೇಗೆ ಕಾಣಿಸುತ್ತೆ ನೋಡಿ. ಆದರೆ ನೀವು ಫುಲ್ ವೈಟ್ ಗೊತ್ತೇ ಆಗೋದಿಲ್ಲ ಯಾರಂತ. ಹೌದು, ಅಲ್ಲಿ ನೋಡ ಚಾಲಿ ಸೂಪರ್ ಕಾಣ್ತೀರಿ ಮಾರ್ರೆ. ಮುತ್ತು ಸೆಳೆಯುವ ನತ್ತು ಹುಡುಕದೆ ಬಳಿಗೆ ಬಂತು. ನೋಡ ಗಂಡನ ಸೇವೆ ಮಾಡ್ತಿದ್ದಾರೆ. ಅಲ್ಲಿ ಗಂಡ ಇಡೆಗೆ ಬಂದದ. ದೇರ್ತಾನಂತೆ ಎತ್ತು ಎತ್ತು ಎತ್ತು. ಇಲ್ಲಿ ಎಂತ ಶೂಟ್ ಆಗ್ತಾ ಉಂಟಂದ್ರೆ ಅವ ಮಗು ಓದಿದೆ ಅಂತ ಅವ್ರು ಕೇಳ್ತುಂಟ ಅಂತ. ಕಾರ್ತಿಕ್, ನಿಂಗೊಂದು ಟಾಸ್ಕ್, 5 minutes ಫುಲ್ ನಗಡಿಕೊಂಡೇ ಇರಬೇಕು. ಬಿಕಾಸ್ ಅವ್ರು ಎಷ್ಟು ಅಂತ ನೆಗಡ್ತಾರೆ, ಎಷ್ಟು ಕೆನ್ನೆ ನೋವು ಆಗ್ಬೋದು ನೆಗಡಿ ನೆಗಡಿ. ದಟ್ಸ್ ಕಾಲ್ಡ್ ಫೋಟೋ ಶೂಟ್. ಈಗ ಫೈರ್ ಏನದು, ಇದೆಂತ ಸ್ಮೋಕಾ? ನಾನು ಹೋಗ್ಬೇಕಾ ಅಂತ ನಂಗೆ ಹೆದರಿಕೆ ಆಗ್ತದೆ. ನೀನು ಹಾರಿಸ್ಲಿಕ್ಕೆ ಸಾಕು ಯಶು. ಓ ಯಶು, ಎಂತ ಮಾರ ಎಲ್ಲಿಗೆ ಹಾರಿಸಿದ್ವಿ? ಅದು ಗಾಳಿ. ಹಲೋ ಸರ್. ಸರ್ ಬನ್ನಿ ಸರ್, ತಗೊಳ್ಳಿ, ನೀವು ತೆಗೀರಿ ಸರ್. ಅದು ಮೂಸುದಾ? ನೀವು ರೆಡಿ? ರೆಡಿ, 1 2 3. ಎಷ್ಟು ಚಂದ ಇವಳು ಹರಿಯವ ರಾಣಿ ಮಗಳು. 1 2 3. ಇದೇ ಗಾಳಿ ಹಾರಿಸುವವ. ಒಂದು ಕಾಪಿ ಇತ್ತಂడి ನಮ್ಮ ಹೆಲ್ಡರ್ ಪ್ರೊಟೆಕ್ಷನ್. 2 1 ಆಕ್ಷನ್. ಆಲ್ ದ ಬೆಸ್ಟ್. ಆಹಾ ಆಹಾ, ಒನ್ ಮೋರ್ ಅನ್ಬೇಕು, ಒನ್ ಮೋರ್. ಇದು ಅಮ್ಮ ಅಲ್ಲ, ಮಮ್ಮಿ. ಇವಿಷ್ಟು ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೈಫ್ ಇದೆ ಸೇಮ್ ಅಂತ ಆಗಿರೋದ್ರಿಂದ ನಾನು ಬ್ಯುಸಿ ಆಗಿದ್ದೀನಿ. ಸೊ ನಮ್ಮ ಈ ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಇಬ್ಬರು ಮಕ್ಕಳನ್ನ ಬರ್ಮಾಡ್ಕೋತೇನೆ. ದಟ್ ಈಸ್ ಪಿಂಕಿ, ವಿಶು.